ನಮಸ್ತೆ, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ವಿಡಿಯೋದಲ್ಲಿ ನಾನು ಟ್ಯಾಲಿ ಪ್ರೈಮ್ ಡಾಟಾನ ಯಾವ ರೀತಿ ಸ್ಪ್ಲಿಟ್ ಮಾಡೋದ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಮೊದಲನೇದಾಗಿ ನಾವು ಗೇಟ್ವೇ ಆಫ್ ಟ್ಯಾಲಿ ಸ್ಕ್ರೀನ್ ನಲ್ಲಿ ಇದ್ದೀವಿ. ಸ್ಪ್ಲಿಟ್ ಡೇಟಾ ಏನಕ್ಕೆ ಮಾಡ್ತೀವಿ ಅಂದ್ರೆ ಮಲ್ಟಿಪಲ್ ಇಯರ್ಸ್ ಡಾಟಾ ಟ್ಯಾಲಿಲಿ ಇತ್ತು ಅಂದ್ರೆ ಕಂಪ್ನೀಸ್ ಎಲ್ಲ ಹೆವಿ ಆಗ್ತಾ ಇರ್ತವೆ. ಆ ಟೈಮ್ ನಲ್ಲಿ ನಾವು ಸ್ಪ್ಲಿಟ್ ಮಾಡ್ಬೋದು. ಇವಾಗ ಲಾಸ್ಟ್ 2 ಇಯರ್ಸ್ ಸೇಮ್ ಡೇಟಾನ ನಾನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಫೈನಾನ್ಷಿಯಲ್ ಇಯರ್ 23 to 24, 24 to 25 ಯಾವ ರೀತಿ ಸ್ಪ್ಲಿಟ್ ಮಾಡೋದನ್ನೋದು ತೋರಿಸ್ತೀನಿ. ಮೊದಲನೇದಾಗಿ ವೈ ಡೇಟಾ, ಇಲ್ಲಿ ಥರ್ಡ್ ಆಪ್ಷನ್ ಸ್ಪ್ಲಿಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ವೆರಿಫೈಡ್ ಡೇಟಾ ಇದನ್ನ ಕ್ಲಿಕ್ ಮಾಡಿ ಕಂಪ್ನಿನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸೆಪ್ಟ್ ಎಸ್ ಅಂತ ಕೊಟ್ರೆ ಇಲ್ಲಿ ನೋ ಎರರ್ ಫೌಂಡ್ ಅಂತ ಬರ್ತಾ ಇದೆ. ಅಕಸ್ಮಾತ್ ಆಗಿ ಎರರ್ ಏನಾದರೂ ಇದ್ರೆ ಅವನ್ನೆಲ್ಲ ಕ್ಲಿಯರ್ ಮಾಡಬೇಕಾಗುತ್ತೆ. ಇವಾಗ ಎಸ್ಕೇಪ್ ಮತ್ತೆ ವೈ ಡೇಟಾ ಸ್ಪ್ಲಿಟ್ ಅಂತ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಆಪ್ಷನ್ ಸ್ಪ್ಲಿಟ್ ಡೇಟಾ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಸ್ಪ್ಲಿಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲೇ ಸ್ಪ್ಲಿಟ್ ಫ್ರಮ್ ಅಂತ ನಮಗೆ ಡೇಟ್ ತೋರಿಸುತ್ತೆ. ಹಾಗೆ ನೋಡ್ಬೋದು ಸ್ಪ್ಲಿಟ್ ಕಂಪನಿ ಇದೆ ಅಲ್ವಾ, ನಾನು ಇಂಟು ಟೂ ಕಂಪ್ನೀಸ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನನಗೆ 2 ಕಂಪ್ನೀಸ್ ಶೋ ಆಗ್ತಾ ಇದೆ. ಈಗ ಎಕ್ಸೆಪ್ಟ್ ಅಂತ ಇದೆ ಅಲ್ವಾ, ಇದನ್ನ ನಾನು ಎಸ್ ಅಂತ ಕೊಡ್ತೀನಿ. ಇವಾಗ ಕಂಟಿನ್ಯೂ ಟು ಸ್ಪ್ಲಿಟ್ ಕಂಪನಿ ಡೇಟಾ ಅಂದ್ರೆ ಎಸ್. ಇವಾಗ ಇದು ಲೋಡಿಂಗ್ ಆಗ್ತಾ ಇದೆ, ಅಂದ್ರೆ ಇದು ಸ್ಪ್ಲಿಟ್ ಆಗ್ತಾ ಇದೆ ಕಂಪನೀಸು. ಇದೆಲ್ಲ ಲೋಡಿಂಗ್ ಆದ್ಮೇಲೆ ನಮ್ಗೆ ಟೋಟಲ್ ಆಗಿ 3 ಕಂಪ್ನಿ ಕ್ರಿಯೇಟ್ ಆಗ್ತವೆ. ನೋಡ್ಬೋದು ಇಲ್ಲಿ 3 ಕಂಪ್ನಿ ಆಗಿದ್ದಾವೆ. ಒಂದು 1st April 23 ಇಂದ, ನೆಕ್ಸ್ಟ್ 1st April 24 ಇಂದ, ಹಾಗೆ ಇದು ಗ್ರೋತ್ ಪಾರ್ಟ್ನರ್ಸ್ ಕನ್ನಡ ಡೆಮೋ ಅಂತ ಮುಂಚೆನೆ ಇತ್ತು ನಮ್ದು ಕಂಪ್ನಿ ಅದು. ಬಟ್ ನಾನು ಹೇಳೋ ಪ್ರಕಾರ ಸ್ಪ್ಲಿಟ್ ಕಂಪ್ನಿನ ಸಜೆಸ್ಟ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಇವಾಗ ನಾವು ಸ್ಪ್ಲಿಟ್ ಕಂಪ್ನಿ ಒಂದ್ಸತಿ ಮಾಡಿದ್ರೆ ನಮ್ಗೆ ಏನಾದ್ರು ಲಾಸ್ಟ್ ಇಯರ್ದು ಪರ್ಚೇಸ್ ರೇಟ್ ಅಥವಾ ಏನೋ GST ರೇಟ್ ಏನೋ ಬೇಕಾಗುತ್ತೆ ಅಂದ್ರೆ ಪದೇ ಪದೇ ನಾವು ಕಂಪ್ನಿ ಓಪನ್ ಮಾಡ್ಬೇಕಾಗತ್ತೆ. ಬಟ್ ಆದ್ರೆ ನಿಮ್ಗೆ ಸೇಮ್ ಡೇಟಾ ಇತ್ತು, ಕಂಪ್ನೀಸ್ ಎಲ್ಲ ಹೆವಿ ಆಗ್ತಾ ಇದ್ದಾವೆ ಅಂತಂದ್ರೆ ನೀವು ಸ್ಪ್ಲಿಟ್ ಮಾಡ್ಕೋಬಹುದು. ಈ ರೀತಿ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ಸ್ಪ್ಲಿಟ್ ಮಾಡ್ಕೋಬಹುದು. ಇದ್ರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಆಫೀಸ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.